ಯುದ್ಧದ ಸಂದರ್ಭದಲ್ಲಿ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಪಣ ತೊಟ್ಟಿದ್ದು ಆಪರೇಷನ್ ಸಿಂಧೂರ ಹೆಸರಲ್ಲಿ ಕಾರ್ಯಾಚರಣೆ ನಡೆಸಿದೆ. ಯುದ್ಧ ಭೂಮಿಯಿಂದ ಭಾರತೀಯರ ರಕ್ಷಣೆ ಮಾಡಿದೆ. ಕನ್ನಡಿಗರು ಸೇಫ್ ಆಗಿ ತಾಯ್ನಾಡಿಗೆ ಆಪರೇಷನ್ ಸಿಂಧು ಹೆಸರಲ್ಲಿ ಮರಳಿದ್ದಾರೆ. ಈ ರಿಪೋರ್ಟ್ ಇಸ್ರೇಲ್ ಇರಾನ್ ಯುದ್ಧ ಮಿತಿ ಮೀರಿ ಪರಸ್ಪರ ಎರಡು ದೇಶಗಳು ತಮ್ಮನ್ನ ತಾವು ನಾಶ ಮಾಡಿಕೊಳ್ಳುವ ಹಂತಕ್ಕೆ ತಲುಪಿದೆ. ಕ್ಷಿಪಣಿಗಳು ಸಿಡಿತಾ ಇದೆ. ಈ ಹೊತ್ತಿನಲ್ಲಿ ಎರಡೂ ದೇಶಗಳ ನಾಗರಿಕರು ಜೀವ ಕೈಯಲ್ಲಿ ಹಿಡಿದು ಕೂತಿದ್ದಾರೆ. ಇಸ್ರೇಲ್ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯರು ಜೀವ ಭಯದಲ್ಲಿದ್ದಾರೆ. ಕೇಂದ್ರ ಸರ್ಕಾರದಿಂದ ಆಪರೇಷನ್ ಸಿಂಧು. ಇರಾನ್ನಿಂದ 110 ಭಾರತೀಯರು ವಾಪಸ್. ಇರಾನ್ನಲ್ಲಿ ಸಿಲುಕಿದ್ದ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಆ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟಿದೆ. ಇದರ ಭಾಗವಾಗಿ ನಿನ್ನೆ ತಡರಾತ್ರಿ ಯುದ್ಧ ಭೂಮಿ ಇರಾನ್ನಿಂದ 110 ವಿದ್ಯಾರ್ಥಿಗಳು ದೆಹಲಿಗೆ ಬಂದಿಳಿದಿದ್ದಾರೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳನ್ನು ಮೊದಲು ನಗರದಿಂದ ಹೊರಗೆ ಸ್ಥಳಾಂತರಿಸಲಾಗಿತ್ತು. ಇರಾನ್ನಿಂದ ಆರ್ಮೇನಿಯಾಗೆ ಕರೆಸಿ 110 ಭಾರತೀಯ ವಿದ್ಯಾರ್ಥಿಗಳನ್ನು ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ನೆರವಿನೊಂದಿಗೆ ತಾಯ್ನಾಡಿಗೆ ಮರಳಿದ್ದಾರೆ. ಇರಾನ್ನಿಂದ ಬಂದ ವಿದ್ಯಾರ್ಥಿಗಳ ಕಿರೇಕ್. ಇಸ್ರೇಲ್ ಇರಾನ್ ಯುದ್ಧದ ಭೀಕರತೆ ನಡುವೆಯೂ ಭಾರತ 110 ವಿದ್ಯಾರ್ಥಿಗಳನ್ನು ರಕ್ಷಿಸಿದೆ. ಆದರೆ ದೆಹಲಿಗೆ ಬಂದಿಳಿದ ವಿದ್ಯಾರ್ಥಿಗಳು ಕಿರಿಕ್ ಮಾಡಿದ್ದಾರೆ. 110 ವಿದ್ಯಾರ್ಥಿಗಳ ಪೈಕಿ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳೇ 90 ಮಂದಿ ಇದ್ದಾರೆ. ಇರಾನ್ನಿಂದ ಕರೆತಂದದ್ದಲ್ಲದೆ ಶ್ರೀನಗರಕ್ಕೆ ಫ್ಲೈಟ್ ಮೂಲಕವೇ ಕಳಿಸಬೇಕಿತ್ತಂತೆ. ಬಸ್ ಮೂಲಕ ಕಳಿಸ್ತಾ ಇರೋದು ಇವರಿಗೆ ಬೇಸರ ತರಿಸಿದ್ಯಂತೆ. अभी कुछ नहीं कहना है, हम तो ऑलरेडी डिसअपॉइंट हो चुके ही है. हमें जो होना था वो हो चुका है. अब लास्ट में ये वही कर रहे हैं जो उनको करना चाहिए था बहुत पहले. अगर इनने पहले ये चीज की होती तो हमें इतना सफर नहीं करना पड़ता. दैट्स इट. और मेरा नाम वर्दा है और हमें इतनी एक्सपेक्टेशंस नहीं रखनी चाहिए इनसे. जो भी आगे आएंगे उनको भी ज्यादा एक्सपेक्टेशंस नहीं रखनी चाहिए. टेल योर पेरेंट्स टू डू योर टिकट्स फ्रॉम दिल्ली टू कश्मीर. कोई खुशी नहीं है क्योंकि हम सुबह 3 बजे से अभी तक यहाँ थे. अब आए, अब आना वरना आना एक ही बात है. हमारे सेंटिमेंट्स जो थे वो हर्ट हो चुके हैं. 18 ಜನರ ಬಿಪ್ಯಾಕ್ ತಂಡ ಕೂಡ ವಾಪಸ್. ಇನ್ನು ಇಸ್ರೇಲ್ಗೆ ಅಧ್ಯಯನ ಪ್ರವಾಸ ತೆರಳಿದ ಬೆಂಗಳೂರಿನ ಪೊಲಿಟಿಕಲ್ ಆಕ್ಷನ್ ಕಮಿಟಿಯ 18 ಮಂದಿ ಟೆಲ್ ಅವೀವ್ನಲ್ಲಿ ಸಿಲುಕಿದ್ರು. ಆ ಬಳಿಕ ಇಸ್ರೇಲ್ನಿಂದ ಕುವೈಟ್ ತೆರಳಿ ಕುವೈಟ್ನಿಂದ ಮುಂಬೈ ತಲುಪಿದ್ದ ಕನ್ನಡಿಗರು ಇಂದು ಸಂಜೆ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ಗೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಕಡಿಮೆಯಾಗದ ಹಿನ್ನೆಲೆಯಲ್ಲಿ ಯುದ್ಧ ಪೀಡಿತ ರಾಷ್ಟಗಳಲ್ಲಿ ಸಿಲುಕಿರುವ ಭಾರತೀಯರಲ್ಲಿ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಇರಾನ್ನಲ್ಲಿರುವ ಇನ್ನುಳಿದ ವಿದ್ಯಾರ್ಥಿಗಳನ್ನು ಶೀಘ್ರದಲ್ಲೇ ಸ್ಥಳಾಂತರಿಸಲಾಗುವುದು ಅಂತ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಯುದ್ಧದ ಸಂದರ್ಭದಲ್ಲಿ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಪಣ ತೊಟ್ಟಿದ್ದು ಆಪರೇಷನ್ ಸಿಂಧೂರ ಹೆಸರಲ್ಲಿ ಕಾರ್ಯಾಚರಣೆ ನಡೆಸಿದೆ. ಯುದ್ಧ ಭೂಮಿಯಿಂದ ಭಾರತೀಯರ ರಕ್ಷಣೆ ಮಾಡಿದೆ. ಕನ್ನಡಿಗರು ಸೇಫ್ ಆಗಿ ತಾಯ್ನಾಡಿಗೆ ಆಪರೇಷನ್ ಸಿಂಧು ಹೆಸರಲ್ಲಿ ಮರಳಿದ್ದಾರೆ. ಈ ರಿಪೋರ್ಟ್ ಇಸ್ರೇಲ್ ಇರಾನ್ ಯುದ್ಧ ಮಿತಿ ಮೀರಿ ಪರಸ್ಪರ ಎರಡು ದೇಶಗಳು ತಮ್ಮನ್ನ ತಾವು ನಾಶ ಮಾಡಿಕೊಳ್ಳುವ ಹಂತಕ್ಕೆ ತಲುಪಿದೆ. ಕ್ಷಿಪಣಿಗಳು ಸಿಡಿತಾ ಇದೆ. ಈ ಹೊತ್ತಿನಲ್ಲಿ ಎರಡೂ ದೇಶಗಳ ನಾಗರಿಕರು ಜೀವ ಕೈಯಲ್ಲಿ ಹಿಡಿದು ಕೂತಿದ್ದಾರೆ. ಇಸ್ರೇಲ್ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯರು ಜೀವ ಭಯದಲ್ಲಿದ್ದಾರೆ. ಕೇಂದ್ರ ಸರ್ಕಾರದಿಂದ ಆಪರೇಷನ್ ಸಿಂಧು. ಇರಾನ್ನಿಂದ 110 ಭಾರತೀಯರು ವಾಪಸ್. ಇರಾನ್ನಲ್ಲಿ ಸಿಲುಕಿದ್ದ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಆ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟಿದೆ. ಇದರ ಭಾಗವಾಗಿ ನಿನ್ನೆ ತಡರಾತ್ರಿ ಯುದ್ಧ ಭೂಮಿ ಇರಾನ್ನಿಂದ 110 ವಿದ್ಯಾರ್ಥಿಗಳು ದೆಹಲಿಗೆ ಬಂದಿಳಿದಿದ್ದಾರೆ. ಇರಾನ್
ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳನ್ನ ಮೊದಲು ನಗರದಿಂದ ಹೊರಗೆ ಸ್ಥಳಾಂತರಿಸಲಾಗಿತ್ತು. ಇರಾನ್ನಿಂದ ಆರ್ಮೇನಿಯಾಗೆ ಕರೆಸಿ 110 ಭಾರತೀಯ ವಿದ್ಯಾರ್ಥಿಗಳನ್ನ ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ನೆರವಿನೊಂದಿಗೆ ತಾಯ್ನಾಡಿಗೆ ಮರಳಿದ್ದಾರೆ. ಇರಾನ್ನಿಂದ ಬಂದ ವಿದ್ಯಾರ್ಥಿಗಳ ಕಿರೇಕ್. ಇಸ್ರೇಲ್ ಇರಾನ್ ಯುದ್ದದ ಭೀಕರತೆ ನಡುವೆಯೂ ಭಾರತ 110 ವಿದ್ಯಾರ್ಥಿಗಳನ್ನ ರಕ್ಷಿಸಿದೆ. ಆದರೆ ದೆಹಲಿಗೆ ಬಂದಿಳಿದ ವಿದ್ಯಾರ್ಥಿಗಳು ಕಿರಿಕ್ ಮಾಡಿದ್ದಾರೆ. 110 ವಿದ್ಯಾರ್ಥಿಗಳ ಪೈಕಿ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳೇ 90 ಮಂದಿ ಇದ್ದಾರೆ. ಇರಾನ್ನಿಂದ ಕರೆತಂದದ್ದಲ್ಲದೆ ಶ್ರೀನಗರಕ್ಕೆ ಫ್ಲೈಟ್ ಮೂಲಕವೇ ಕಳಿಸಬೇಕಿತ್ತಂತೆ. ಬಸ್ ಮೂಲಕ ಕಳಿಸ್ತಾ ಇರೋದು ಇವರಿಗೆ ಬೇಸರ ತರಿಸಿದ್ಯಂತೆ. अभी कुछ नहीं कहना है, हम तो ऑलरेडी डिसअपॉइंट हो चुके ही है. हमें जो होना था वो हो चुका है. अब लास्ट में ये वही कर रहे हैं जो उनको करना चाहिए था बहुत पहले. अगर इनने पहले ये चीज की होती तो हमें इतना सफर नहीं करना पड़ता. दैट्स इट. और मेरा नाम वर्दा है और हमें इतनी एक्सपेक्टेशंस नहीं रखनी चाहिए इनसे. जो भी आगे आएंगे उनको भी ज्यादा एक्सपेक्टेशंस नहीं रखनी चाहिए. टेल योर पेरेंट्स टू डू योर टिकट्स फ्रॉम दिल्ली टू कश्मीर. कोई खुशी नहीं है क्योंकि हम सुबह 3 बजे से अभी तक यहाँ थे. अब आए, अब आना और ना आना एक ही बात है. हमारे सेंटिमेंट्स जो थे वो हर्ट हो चुके हैं. 18 ಜನರ ಬಿಪ್ಯಾಕ್ ತಂಡ ಕೂಡ ವಾಪಸ್. ಇನ್ನು ಇಸ್ರೇಲ್ಗೆ ಅಧ್ಯಯನ ಪ್ರವಾಸ ತೆರಳಿದ ಬೆಂಗಳೂರಿನ ಪೊಲಿಟಿಕಲ್ ಆಕ್ಷನ್ ಕಮಿಟಿಯ 18 ಮಂದಿ ಟೆಲ್ ಅವೀವ್ನಲ್ಲಿ ಸಿಲುಕಿದ್ರು. ಆ ಬಳಿಕ ಇಸ್ರೇಲ್ನಿಂದ ಕುವೈಟ್ ತೆರಳಿ ಕುವೈಟ್ನಿಂದ ಮುಂಬೈ ತಲುಪಿದ್ದ ಕನ್ನಡಿಗರು ಇಂದು ಸಂಜೆ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ಗೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಕಡಿಮೆಯಾಗದ ಹಿನ್ನೆಲೆಯಲ್ಲಿ ಯುದ್ಧ ಪೀಡಿತ ರಾಷ್ಟಗಳಲ್ಲಿ ಸಿಲುಕಿರುವ ಭಾರತೀಯರಲ್ಲಿ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಇರಾನ್ನಲ್ಲಿರುವ ಇನ್ನುಳಿದ ವಿದ್ಯಾರ್ಥಿಗಳನ್ನ ಶೀಘ್ರದಲ್ಲೇ ಸ್ಥಳಾಂತರಿಸಲಾಗುವುದು ಅಂತ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಯುದ್ದದ ಸಂದರ್ಭದಲ್ಲಿ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಪಣ ತೊಟ್ಟಿದ್ದು ಆಪರೇಷನ್ ಸಿಂಧೂರ ಹೆಸರಲ್ಲಿ ಕಾರ್ಯಾಚರಣೆ ನಡೆಸಿದೆ. ಯುದ್ಧ ಭೂಮಿಯಿಂದ ಭಾರತೀಯರ ರಕ್ಷಣೆ ಮಾಡಿದೆ. ಕನ್ನಡಿಗರು ಸೇಫ್ ಆಗಿ ತಾಯ್ನಾಡಿಗೆ ಆಪರೇಷನ್ ಸಿಂಧು ಹೆಸರಲ್ಲಿ ಮರಳಿದ್ದಾರೆ. ಈ ರಿಪೋರ್ಟ್ ಇಸ್ರೇಲ್ ಇರಾನ್ ಯುದ್ಧ ಮಿತಿ ಮೀರಿ ಪರಸ್ಪರ ಎರಡು ದೇಶಗಳು ತಮ್ಮನ್ನ ತಾವು ನಾಶ ಮಾಡಿಕೊಳ್ಳುವ ಹಂತಕ್ಕೆ ತಲುಪಿದೆ. ಕ್ಷಿಪಣಿಗಳು ಸಿಡಿತಾ ಇದೆ. ಈ ಹೊತ್ತಿನಲ್ಲಿ ಎರಡೂ ದೇಶಗಳ ನಾಗರಿಕರು ಜೀವ ಕೈಯಲ್ಲಿ ಹಿಡಿದು ಕೂತಿದ್ದಾರೆ. ಇಸ್ರೇಲ್ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯರು ಜೀವ ಭಯದಲ್ಲಿದ್ದಾರೆ. ಕೇಂದ್ರ ಸರ್ಕಾರದಿಂದ ಆಪರೇಷನ್ ಸಿಂಧು. ಇರಾನ್ನಿಂದ 110 ಭಾರತೀಯರು ವಾಪಸ್. ಇರಾನ್ನಲ್ಲಿ ಸಿಲುಕಿದ್ದ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಆ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧು ಅಂತ ಹೆಸರಿಟ್ಟಿದೆ. ಇದರ ಭಾಗವಾಗಿ ನಿನ್ನೆ ತಡರಾತ್ರಿ ಯುದ್ಧ ಭೂಮಿ ಇರಾನ್ನಿಂದ 110 ವಿದ್ಯಾರ್ಥಿಗಳು ದೆಹಲಿಗೆ ಬಂದಿಳಿದಿದ್ದಾರೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳನ್ನ ಮೊದಲು ನಗರದಿಂದ ಹೊರಗೆ ಸ್ಥಳಾಂತರಿಸಲಾಗಿತ್ತು. ಇರಾನ್ನಿಂದ ಆರ್ಮೇನಿಯಾಗೆ ಕರೆಸಿ 110 ಭಾರತೀಯ ವಿದ್ಯಾರ್ಥಿಗಳನ್ನ ಇರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ನೆರವಿನೊಂದಿಗೆ ತಾಯ್ನಾಡಿಗೆ ಮರಳಿದ್ದಾರೆ. ಇರಾನ್ನಿಂದ ಬಂದ ವಿದ್ಯಾರ್ಥಿಗಳ ಕಿರೇಕ್. ಇಸ್ರೇಲ್ ಇರಾನ್ ಯುದ್ದದ ಭೀಕರತೆ ನಡುವೆಯೂ ಭಾರತ 110 ವಿದ್ಯಾರ್ಥಿಗಳನ್ನ ರಕ್ಷಿಸಿದೆ. ಆದರೆ ದೆಹಲಿಗೆ ಬಂದಿಳಿದ ವಿದ್ಯಾರ್ಥಿಗಳು ಕಿರಿಕ್ ಮಾಡಿದ್ದಾರೆ. 110 ವಿದ್ಯಾರ್ಥಿಗಳ ಪೈಕಿ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗಳೇ 90 ಮಂದಿ ಇದ್ದಾರೆ. ಇರಾನ್ನಿಂದ ಕರೆತಂದದ್ದಲ್ಲದೆ ಶ್ರೀನಗರಕ್ಕೆ ಫ್ಲೈಟ್ ಮೂಲಕವೇ ಕಳಿಸಬೇಕಿತ್ತಂತೆ. ಬಸ್ ಮೂಲಕ ಕಳಿಸ್ತಾ ಇರೋದು ಇವರಿಗೆ ಬೇಸರ ತರಿಸಿದ್ಯಂತೆ. अभी कुछ नहीं कहना है, हम तो ऑलरेडी डिसअपॉइंट हो चुके ही है. हमें जो होना था वो हो चुका है. अब लास्ट में ये वही कर रहे हैं जो उनको करना चाहिए था बहुत पहले. अगर इनने पहले ये चीज की होती तो हमें इतना सफर नहीं करना पड़ता. दैट्स इट. और मेरा नाम वर्दा है और हमें इतनी एक्सपेक्टेशंस नहीं रखनी चाहिए इनसे. जो भी आगे आएंगे उनको भी ज्यादा एक्सपेक्टेशंस नहीं रखनी चाहिए. टेल योर पेरेंट्स टू डू योर टिकट्स फ्रॉम दिल्ली टू कश्मीर. कोई खुशी नहीं है क्योंकि हम सुबह 3 बजे से अभी तक यहाँ थे. अब आए, अब आना और ना आना एक ही बात है. हमारे सेंटिमेंट्स जो थे वो हर्ट हो चुके हैं.
18 ಜನರ ಬಿಪ್ಯಾಕ್ ತಂಡ ಕೂಡ ವಾಪಸ್. ಇನ್ನು ಇಸ್ರೇಲ್ಗೆ ಅಧ್ಯಯನ ಪ್ರವಾಸ ತೆರಳಿದ ಬೆಂಗಳೂರಿನ ಪೊಲಿಟಿಕಲ್ ಆಕ್ಷನ್ ಕಮಿಟಿಯ 18 ಮಂದಿ ಟೆಲ್ ಅವೀವ್ನಲ್ಲಿ ಸಿಲುಕಿದ್ರು. ಆ ಬಳಿಕ ಇಸ್ರೇಲ್ನಿಂದ ಕುವೈಟ್ ತೆರಳಿ ಕುವೈಟ್ನಿಂದ ಮುಂಬೈ ತಲುಪಿದ್ದ ಕನ್ನಡಿಗರು ಇಂದು ಸಂಜೆ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ಗೆ ಸುರಕ್ಷಿತವಾಗಿ ಬಂದಿಳಿದಿದ್ದಾರೆ. ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಕಡಿಮೆಯಾಗದ ಹಿನ್ನೆಲೆಯಲ್ಲಿ ಯುದ್ಧ ಪೀಡಿತ ರಾಷ್ಟ್ರಗಳಲ್ಲಿ ಸಿಲುಕಿರುವ ಭಾರತೀಯರಲ್ಲಿ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಇರಾನ್ನಲ್ಲಿರುವ ಇನ್ನುಳಿದ ವಿದ್ಯಾರ್ಥಿಗಳನ್ನು ಶೀಘ್ರದಲ್ಲೇ ಸ್ಥಳಾಂತರಿಸಲಾಗುವುದು ಅಂತ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.